ಪಾಪ ನಮ್ಮ ರವಿ ಏನು ಮಾತಾಡಲಿಲ್ಲ. ವಿಧಾನ ಪರಿಷತ್ತಲ್ಲಿ ಏನು ಮಾತಾಡಿಲ್ಲ. ಏನು ಓಡಾಡಿಸಿದ್ದೆ. ಬೆಳಗ್ಗೆ ರಾತ್ರಿ ಹಾಕೊಂಡು ಕ್ವಾರಿ ಗೀರಿ ಎಲ್ಲ ಕಡೆ ಸುತ್ತಾಸ್ತಲ್ಲ. ಈಗ 11 ಜನ ಮರ್ಡರ್ ಮಾಡಿದ್ದೀರಾ. ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. 11 ಜನ. ನಿಮ್ಗೇನು ಮಾಡಬೇಕು? ನಿಮ್ಗೆ ಯಾವ ಕ್ವಾರಿ ತೋರಿಸ್ಬೇಕು? ಯಾವ ಕಬ್ಬಿನ ಗದ್ದೆ ತೋರಿಸ್ಬೇಕು? ಯಾವ ಇಟ್ಕೆ ಫ್ಯಾಕ್ಟ್ರಿ ತೋರಿಸ್ಬೇಕು? ಹೇಳಿ. ನಾವು ನ್ಯಾಯ ಕೇಳ್ತಾ ಇದ್ದೀರಿ. ರವಿನೂ MLA ನೇ, ನೀವೂ MLA ನೇ. ರವಿಗೊಂದು ಕಾನೂನು, ನಿಮ್ಗೊಂದು ಕಾನೂನು ಇದೆಯಾ? ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ ಕಾನೂನು ಪ್ರಕಾರ. ಮುಖ್ಯಮಂತ್ರಿಗೆಲ್ಲ ಯಾರಿಗೂ ಅಧಿಕಾರನೇ ಇಲ್ಲ. ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಹೇಳಿದ್ಮೇಲೆ ನೀವ್ ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ? ಇದು ಈ 11 ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನು ಆಳಕ್ಕಾಗಲ್ಲ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 11 ಜನ ಸಾವಿನ ಮೇಲೆ, ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನು ಆಳಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀರಾ. ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ. ನೀವೇ ಹಾಕಿದ್ದೀರಾ. ಇವತ್ತು ಹೇಳಿದ್ದೀರಾ ನಮ್ಗೇನು ಸಂಬಂಧ ಇಲ್ಲ, ವಿಧಾನಸೌಧ ಕಾರ್ಯಕ್ರಮ ಮಾತ್ರ ನಮ್ಮದು, KCA ಕಾರ್ಯಕ್ರಮ ನಮ್ದಲ್ಲ ಅಂತ ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದಿದೆ. ಟ್ವೀಟ್ ಮಾಡಿದ್ದೀರಾ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ. ಈ ಕಾರ್ಯಕ್ರಮ ಕರ್ನಾಟಕಕ್ಕಲ್ಲ, ಮುಖ್ಯಮಂತ್ರಿ ಬರೀ ವಿಧಾನಸೌಧಕ್ಕೆ. ವಿಧಾನಸೌಧ ಕಾರ್ಯಕ್ರಮ ಆದ್ಮೇಲೆ ಅವ್ರು ಹೇಳಿರೋದು ಭಾಷಣ, ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ KSCಗೆ ಬನ್ನಿ ಅಂತ. ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ಕಾರ್ಯಕ್ರಮ. ಯಾವುದೋ ವಿಧಾನಸೌಧದಲ್ಲಿರೋದು ನನ್ನ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಾವೊಂದು ಅಂತ ಹೇಳ್ತಾರೆ. ಯಾವೊಂದು ಅಂದ್ರೆ ಯಾರ್ದು? ಡೆಪ್ಟಿ CM ಚಾನ್ಸ್ ಸಿಗ್ತೈತೆ. ಇವತ್ತು ನಾವೆಲ್ಲರೂ ಕೂಡ ಈ ಪ್ರತಿಭಟನೆ ಯಾಕೆ ಮಾಡಿದಿರಿ ಅಂದ್ರೆ ನ್ಯಾಯಕ್ಕೋಸ್ಕರ. ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತೀಯಾ ಅಂತ ಕೇಳ್ತಾರೆ. ಕೊನೆಯದಾಗಿ ನಾನು ಹೇಳೋದು, ಹೆಣದ ಮೇಲೆ ರಾಜಕೀಯ ಅಂತ. ಇದು ಹೆಣ ಅಲ್ಲ, ಇದು ಹೆಣ ಅಲ್ಲ. ಇವರೆಲ್ಲ ಹುತಾತ್ಮರು, ಹೆಣ ಅಲ್ಲ ಇವರು. ನೀವು ಹೆಣ ಅಂತೀರಾ, ಸತ್ತ ಮೇಲಾದ್ರೂ ಹೇಳ್ರಿ. ಹುತಾತ್ಮರು ಅವರು. ನೀವು ಕರೆದಿದ್ದ ಕಾರ್ಯಕ್ರಮ ಇದು, ಅವ್ರು ಬಂದಿದ್ದಲ್ಲ. ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ. ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು. ಸಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ. ಈ ಸರ್ಕಾರ ಬಂದ ತಕ್ಷಣ ಪೊಲೀಸ್ ಅಧಿಕಾರಿ ರಾಯಚೂರಲ್ಲಿ ಸಾವು, ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿ ಸಾವು, ಸುಮಾರು 2,000 ಜನ ರೈತರ ಸಾವು, ಬಾಣಂತಿಯರು 100ಕ್ಕೂ ಹೆಚ್ಚು ಜನ ಬಾಣಂತಿಯರು ಸಾವಾಯ್ತು. ನಿಮ್ಮ ಮೆಡಿಸನ್ ಫಿಂಗರ್ ಲ್ಯಾಕ್ಟೇಟ್, ಬಾಣಂತಿಯರ ಸಾವು, ಅಧಿಕಾರಿಗಳ ಸಾವು, ಪೊಲೀಸರ ಸಾವು. ಇಷ್ಟೆಲ್ಲ ಆದಮೇಲೆ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ಪೊಲೀಸರು, ಕಾಕಿ, ಅದ್ರ ಮೇಲೆ ಏನೋ ಅಶೋಕ ಚಕ್ರ ಏನೋ ಇಟ್ಕೊಂಡಿರ್ತಿರಲ್ಲ, ಏನಪ್ಪ ಅದು, ಸ್ಟಾರ್ಗಳು. ಕಪ್ಪಾಳ ಮೋಕ್ಷ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲರಿಗೂ ಪಾಠ ಹೇಳ್ಕೊಡೋರು. ಏನಂತ? ಕಾನೂನು ಪಾಲನೆ ಮಾಡಬೇಕು, ಕಾನೂನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳುವಂತ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಡಿಷನಲ್ SP ಗೆ ಕಪ್ಪಾಳು ಕೊಡಿಯಕ್ಕೆ ಹೋಗ್ತಾರೆ. ಇದು 6ನೇ ಗ್ಯಾರಂಟಿ. ಈ ತರ ಒಬ್ಬ DC ಗೆ ಎದೋಳ ನೀನೇ ಅವನ ಬಂದು ಇಲ್ಲಿ ಕೂತಿದ್ಯಾ ಅಂತ. ಇಲ್ಲಿ ಅವನ ಯಾರು ಎಲ್ಲಾರು ಓಡಿಸ್ತಾ ಇದ್ದ, ಯಾರೋ ಪೊಲೀಸ್ ಅವನ್ ಪಾಪ ಮಕ್ಕಳನ್ನೆಲ್ಲ ಯಾರ್ಯಾರು ಮಕ್ಕಳು ಮರಿಗಳು ಕರ್ಕೊಂಡ್ ಬಂದಿದ್ರು ಎಲ್ಲಾರನ್ನು ಓಡಿಸ್ತಾ ಇದ್ದ ಪೊಲೀಸ್ ಅವನ್ನ ಕರೆದ್ಬಿಟ್ಟು ಒಬ್ಬ MLC ಗೆಟ್ ಔಟ್ ಅಂತ ಪೊಲೀಸ್ ಅಂದ್ಬಿಟ್ಟು ಕರ್ಕೊಂಬಂದು ಪಕ್ಕದಾಗ ಕೂತಿಸ್ಬಿಟ್ಟು ಒಂದು ಸೆಲ್ಫಿ ಹೊಡಿಸ್ತಾ. ಇಲ್ಲಿ ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವಾಗೈತೆ. ಇಲ್ಲಿ ಸೆಲ್ಫಿ, ಅಲ್ಲಿ ಸಾವು. ಇಲ್ಲೊಂದು ಸೆಲ್ಫಿ ಹೊಡಿತಾರೆ, ಅಲ್ಲೊಂದು ಸಾವಾಗ್ತದೆ. ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ, ನಿಮ್ಮ ಕುಟುಂಬದ ವರ್ಚಸ್ಸು, ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿದೆ. ಸರ್ಕಾರದ ಇದಕ್ಕೆ
ನಾವು ಹೋರಾಟವನ್ನ ನಾವು ಮಾಡಿದಿರಿ.